ನಾಷ್ಟಾದೊಳಗೆ ಬ್ರೆಡ್ ತಿನ್ನೋದನ್ನ ಬಿಡಿ, ಈ ರೆಸಿಪಿನ ಟ್ರೈ ಮಾಡಿ. ಒಂದು ಹನಿನೂ ಎಣ್ಣೆ ಹಾಕಿಲ್ಲ. ತಿನ್ನೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ನೀವು ಸ್ಯಾಂಡ್ವಿಚ್ ಪಿಜ್ಜಾ ಎಲ್ಲ ಮಾಡ್ತಿ ಬಿಡ್ತೀರಾ. ಒಂದ್ಸರಿ ಟ್ರೈ ಮಾಡಿ. ಮಾಡೋದಕ್ಕೆ ಸ್ವಲ್ಪ ಒಂದು 5-10 ನಿಮಿಷ ಆಗತ್ತೆ ಅಷ್ಟೇ. ಅದ್ರ ಜೊತೆಗೆ ಹೆಲ್ದಿ ಅಂಡ್ ಟೇಸ್ಟಿ ಮ್ಯೂನಿ ತುಂಬಾ ಟೇಸ್ಟಿ ಆಗತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೆಲ್ದಿ ಅಂಡ್ ಟೇಸ್ಟಿ ಇರುವ ನಾಷ್ಟವನ್ನ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವತ್ತು ಅವಲಕ್ಕಿಯಿಂದ ನಾಷ್ಟ ಮಾಡೋಣ. ಒಂದು ಬೌಲ್ ಅವಲಕ್ಕಿ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ 3-4 ಸರಿ ವಾಶ್ ಮಾಡ್ಕೊಂಡ್ ಬನ್ನಿ. ನೀರ್ ಇರಬಾರ್ದು. ನೋಡಿ, ನಾನು ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ತರ ಇರಬೇಕು. ಒಂದು ಮಿಕ್ಸಿ ಜಾರಲ್ಲಿ ಅವಲಕ್ಕಿನ ಹಾಕೊಂತಾ ಇದ್ದೀನಿ. ಅದೇ ಬೋಲಿಂದ 1 ಬೌಲ್ ರವಾ ಹಾಕೋಬೇಕು. ಅದೇ ಬೋಲಿಂದ 1 ಕಪ್ ನೀರು ತಗೊಂತಾ ಇದ್ದೀನಿ. ಇವಾಗ ಮಿಕ್ಸಿಯಲ್ಲಿ ಹಾಕೊಂಡ್ ಬರ್ತೀನಿ. ನೋಡಿ, ನಾನು ಮಿಕ್ಸಿಯಲ್ಲಿ ಹಾಕೊಂಡ್ ಬಂದಿದ್ದೀನಿ. 5 ನಿಮಿಷ ಮುಚ್ಚಿಡಿ. ಇವಾಗ ಮ್ಯೂನಿ ಮಾಡೋಣ. ಅದಕ್ಕೆ 5-6 ಕಾಜುನ ತಗೊಂಡು 2 ಅವರ್ ಮುಂಚೆನೆ ನೆನೆ ಹಾಕಿದ್ದೆ. ಅದನ್ನ ಮಿಕ್ಸಿಯಲ್ಲಿ ಹಾಕೊಂತೀನಿ. ಹೆಸರು ಬೆಳ್ಳುಳ್ಳಿ ಹಾಕೋತೀನಿ. ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಫ್ರೆಶ್ ಇರುವಂತ ಪನ್ನೀರು ಸ್ವಲ್ಪ ಸಣ್ಣಾಗಿ ಮುರಿದು ಹಾಕಿ. ಈ ತರ ಪಿಂಚ್ ಅಷ್ಟು ಬ್ಲಾಕ್ ಪೆಪ್ಪರು, ಅರ್ಧ ಹಳ್ಳು ನಿಂಬೆ ಹಣ್ಣಿನ ರಸ. ಇವಾಗ ಮಿಕ್ಸಿ ಹಾಕೊಂಡ್ ಬರೋಣ. ಈ ತರ ಇದೆ. ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ. ಈ ತರ ಪೇಸ್ಟ್ ಆಗಬೇಕು. ಇದನ್ನ ಒಂದು ಬೌಲಲ್ಲಿ ತಕೊಂಡ್ಬಿಡಿ. ತಕ್ಕಷ್ಟು ಬ್ಲಾಕ್ ಸಾಲ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ. ಸೈಡಿಗೆ ಇಟ್ಟಿದ್ದಲ್ಲ ಹಟ್ ತಗೊಂಡಿದ್ದೀನಿ. ಕೊತ್ತಂಬರಿ, ಕ್ಯಾರೆಟ್, 1 ಈರುಳ್ಳಿ, 2 ಹಸಿಮೆಣಸಿನಕಾಯಿ ಇವೆಲ್ಲವನ್ನು ಹಾಕಿ. ಯಾವುದೇ ವೆಜಿಟೇಬಲ್ ಹಾಕಿದ್ರು ಸಣ್ಣಗೆ ಹೆಚ್ಚಿ ಹಾಕಿ. ಗಾರ್ಲಿಕ್ ಪೇಸ್ಟ್. ಬೌಲ್ ಸಣ್ಣಗೆ ಆಗ್ತಾ ಇದೆ ನನಗೆ. ಬೇರೆ ಬೌಲಲ್ಲಿ ಹಾಕೊಂತಾ ಇದ್ದೀನಿ. ಅದ್ರ ಜೊತೆಗೆ 1 ಕಪ್ ಮೊಸರು. ಒಂದ್ ಕಡೆ ನಾನು ಆಲೂಗಡ್ಡೆ ಬೇಯಿಸಕ್ ಇಟ್ಟಿದ್ದೆ. ಅದು ಬಿಸಿ ಇದೆ. ಅರ್ಧ ಆಲೂಗಡ್ಡೆನ ಹೆಚ್ಚಿ ಹಾಕ್ಬೇಕು. ಅಂದ್ರೆ ಎಲ್ಲಾ ವೆಜಿಟೇಬಲ್ ನೀವು ಏನೇ ಹಾಕಿದ್ರು ಸಣ್ಣಗೆ ಹೆಚ್ಚಿ ಹಾಕಿ. ಇವಾಗ ಮಸಾಲೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಪಿಂಚ್ ಬ್ಲಾಕ್ ಪೆಪ್ಪರ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಮ್ಯಾಗಿ ಮಸಾಲ ಹಾಕೊಂತಾ ಇದೀನಿ. ಇದು ಆಪ್ಷನಲ್. ನೀವು ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಗಟ್ಟಿ ಆಗಿತ್ತು, ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ತಾ ಇದ್ದೀನಿ. ಈ ತರ ಇರಬೇಕು ಹಿಟ್ಟು. ಅರಶಿನ ಹಾಕ್ತೀನಿ. ನೀವು ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದ್ರೆ ಅದರಲ್ಲಿಂದ ಮಾಡ್ಕೊಳ್ಳಿ. ನನ್ನ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇಲ್ಲ, ಅದಕ್ಕಾಗಿ ನಾನು ದೋಸೆ ಪ್ಯಾನ್ ತಗೊಂಡಿದ್ದೀನಿ. ಇವಾಗ ಹಂಚ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ನೋಡಿ, ಇದ್ರ ಟಚ್ ಮಾಡಿದ್ರೆ ಬಿಸಿ ಅನ್ಸ್ಬಾರ್ದು, ಸ್ವಲ್ಪ ಬೆಚ್ಚಗೆ ಇರಬೇಕು. ನೋಡಿ, ನಾನು ಎಣ್ಣೆ ತುಪ್ಪ ಏನೂ ಹಾಕಿಲ್ಲ ಹಂಚ ಮೇಲೆ. ಇವಾಗ ಪ್ಯಾನ್ ಮೇಲೆ ಹಿಟ್ಟು ತಗೊಂಡು ಹಾಕ್ತಾ ಇದೀನಿ. ಅದು ನೋಡಿ, ಅದು ಸ್ಪ್ರೆಡ್ ಮಾಡ್ತಾ ಇದೀನಿ. ನಾನು ಸಣ್ಣ ಸಣ್ಣಗೆ ಮಾಡ್ಕೊಂತಿದ್ದೀನಿ. ಗ್ಯಾಸ್ ಲೋ ಫ್ಲೇಮ್ ಅಲ್ಲೇ ಇರಲಿ. ಬೇಕಾದ್ರೆ ಮುಚ್ಚಿಡಿ, ಇಲ್ಲಾಂದ್ರೆ ಹಂಗೆ ಬಿಡಿ. ಅದು ಸ್ಲೋ ಆಗಿ ಕುದಿಯುತ್ತೆ. ಮೇಲೆ ಎಲ್ಲ ಸ್ವಲ್ಪ ಬೆಂದಿದೆ. ಅದನ್ನ ಟರ್ನ್ ಮಾಡ್ಕೊಂತೀನಿ. ನೋಡಿ ಯಾವ ತರ ಬಂದಿದೆ ಅಂತ. ತುಂಬಾ ಚೆನ್ನಾಗಾಗತ್ತೆ. ಮೇಲೆಲ್ಲ ಕ್ರಿಸ್ಪಿ ಅನ್ಸುತ್ತೆ. ಇದೇ ತರ ಇನ್ನೊಂದು ಮಾಡಿ ತೋರಿಸ್ತೀನಿ. ನೀವು ಬೇಕಾದ್ರೆ ತುಪ್ಪ ಹಚ್ಕೊಳ್ಳಿ. ನನ್ನ ಮಗಳಿಗೆ ತುಪ್ಪ ಬಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಾನು ತುಪ್ಪ ಹಚ್ತಾ ಇದ್ದೀನಿ. ಇದು ಆಪ್ಷನಲ್ಲು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸರ್ವ್ ಮಾಡ್ಕೊಳ್ಳಿ. ಈ ತರ ಇನ್ನೊಂದು ಮಾಡಿ ತೋರಿಸ್ತೀನಿ. ಅದಕ್ಕೆ ಎಣ್ಣೆ ತುಪ್ಪ ಏನೂ ಹಚ್ಚಲ್ಲ. ಪ್ಯಾನ್ ಮೇಲೆ ಹಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಮುಚ್ಚಿಡಿ, ಇಲ್ಲಾಂದ್ರೆ ಹಂಗೆ ಬಿಡಿ. ಮೇಲಿಂದ ಎಷ್ಟು ಕ್ರಿಸ್ಪಿ ಆಗಿದೆ ನೀವು ನೋಡ್ಬೋದು. ನಾನು ಏನು ಹಚ್ಚಿಲ್ಲ. ನೋಡಿ, ಇದೇ ತರ 2 ಸರಿ ಮಾಡ್ಕೊಳ್ಳಿ. ಇನ್ನೊಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಇದು ಅಪ್ಪಮ್ ಇರುತ್ತಲ್ಲ, ಅದಕ್ಕೆ ಹಾಕೊಳ್ಳಿ. ತುಂಬಾ ಚೆನ್ನಾಗಾಗತ್ತೆ. ಎಲ್ಲವನ್ನು ಹಾಕೊಂಡ್ ಬರ್ತೀನಿ. 5 ನಿಮಿಷ ಆದ್ಮೇಲೆ ಮೇಲೆ ಎಲ್ಲ ಬೆಂದಿದೆ. ಇವಾಗ ಟರ್ನ್ ಮಾಡೋಣ. ಇವಾಗ ಟರ್ನ್ ಮಾಡ್ತಾ ಇದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲವೂ ಇದೇ ತರ ಮಾಡ್ಕೊಂಡ್ ಬರ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಒಂದ್ಸಲ ಟ್ರೈ ಮಾಡಿ. ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.